ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ಕರೆಂಟ್ ಫೀಲಿಂಗ್ಸ್ ನಲ್ಲಿ ಏನ್ ಕಾರ್ಡ್ಸ್ ಬರುತ್ತೆ, ಅದೇನ್ ರೀಡಿಂಗ್ ಕೊಡುತ್ತೆ ನಿಮ್ಗೆ ನೋಡೋಣ. ಇವತ್ತು ನಾನು ಏನು ಟಾಪಿಕ್ ಅನ್ಕೊಂಡಿಲ್ಲ, ಅದೇನ್ ರೀಡಿಂಗ್ ಬರುತ್ತೆ ನೋಡೋಣ. ಇದೊಂದು ಶಾರ್ಟ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಇದನ್ನ ನೀವು ಯಾವಾಗ ಬೇಕಾದ್ರೂ ನೋಡಬಹುದು. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರೋ, ಕಮೆಂಟ್ಸ್ ಮಾಡ್ತಾ ಇದ್ದೀರೋ, ಎಲ್ರಿಗೂ ತುಂಬಾ ಧನ್ಯವಾದಗಳು. ನಾನೀಗ ಒಂದು ಮೆಸೇಜ್ ತೆಗಿತೀನಿ. ಏನ್ ಬರುತ್ತೆ ನೋಡೋಣ. ಬ್ಲಾಸಮಿಂಗ್ ಅಬಂಡೆನ್ಸ್, ಸ್ಟ್ರಾಟಜಿ, ಬ್ಲಾಸಮಿಂಗ್ ಅಬಂಡೆನ್ಸ್ ಅಂದ್ರೆ ಇದು ಯಾವ ವಿಷಯದಲ್ಲಾದ್ರೂ ಆಗಿರಬಹುದು. ನಿಮ್ಮ ಲೈಫಲ್ಲಿ ಒಂದು ಅಬಂಡೆನ್ಸ್ ಅಂದ್ರೆ ಫೈನಾನ್ಷಿಯಲ್ ಆಗಿರಬಹುದು, ಇಮೋಷನಲ್ ಅಂದ್ರೆ ಭಾವನೆಗಳು, ನಿಮ್ಮ ಸಂಬಂಧಗಳು ಎಲ್ಲ ಚೆನ್ನಾಗಾಗುತ್ತೆ ಅನ್ನೋದು ಬರ್ತಾ ಇದೆ. ಯಾರ್ಯಾರಿಗೆ ಆರ್ಥಿಕ ಪರಿಸ್ಥಿತಿ ಅದೆಲ್ಲ ಚೆನ್ನಾಗಿ ಸುಧಾರಿಸುತ್ತೆ. ಬ್ಲಾಸಮಿಂಗ್ ಅಬಂಡೆನ್ಸ್ ಆ ಥರ ನಿಮಗೆ ಮೆಸೇಜ್ ಬರ್ತಾ ಇದೆ. ಇದಕ್ಕೆ ಏನ್ ಕಾರ್ಡ್ಸ್ ಬರುತ್ತೆ ನೋಡೋಣ. ದಿ ಚಾರಿಯಟ್, ಪೇಜ್ ಆಫ್ ವ್ಯಾಂಡ್ಸ್, 10 of cups, ಇಲ್ಲಿ 7 of pentacles. ನಾನು ಹೇಳಿದೆ ಯಾರ್ಯಾರಿಗೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿಲ್ವೋ ಅವ್ರಿಗೆ ಮುಂದಿನ ದಿವಸಗಳಲ್ಲಿ ಎಲ್ಲ ಚೆನ್ನಾಗಿ ಆಗ್ತಾ ಬರುತ್ತೆ ಅನ್ನೋದು ಬರ್ತಾ ಇದೆ. ದಿ ಚಾರಿಯಟ್ ಕಾರ್ಡ್, ಇಲ್ಲಿ ನಿಮ್ಮ ಲೈಫಲ್ಲಿ ಒಂದು ಹೊಸ ಪರ್ಸನ್ ನಿಮ್ಮ ಲೈಫಿಗೆ ಬರ್ತಾರೆ ಅನ್ನೋದು ಬರ್ತಾ ಇದೆ. ಯಾರ್ಯಾರು ಅನ್ಮ್ಯಾರಿಡ್ ಇದ್ದೀರಾ ಇಲ್ಲಿ, ಅವ್ರಿಗೆ ನಿಮ್ಮ ಲೈಫಲ್ಲಿ ಒಂದು ಹೊಸ ಪರ್ಸನ್ ಬರ್ತಾರೆ ಅನ್ನೋದು ಬರ್ತಾ ಇದೆ. ಲೈಫಲ್ಲಿ ಯಾವುದಕ್ಕೂ ಸ್ಟ್ರಾಂಗ್ ಆಗಿ ನಿಂತ್ಕೋತೀರಾ. ಹಾಗೆ ಮುಂದೆ ನಿಮಗೆ ಒಂದು ಅಬಂಡೆನ್ಸ್, ಫ್ಯಾಮಿಲಿ ಹ್ಯಾಪಿನೆಸ್ ಇದೆ ಅನ್ನೋದು ಬರ್ತಾ ಇದೆ. ಯಾರ್ಯಾರು ಮದ್ವೆಗೋಸ್ಕರ ಕಾಯ್ತಾ ಇದ್ದೀರಾ, ಕಮಿಟ್ಮೆಂಟ್ಗೋಸ್ಕರ ಕಾಯ್ತಾ ಇದ್ದೀರಾ, ಅದು ಆಗುತ್ತೆ ಅನ್ನೋದು ಬರ್ತಾ ಇದೆ. ನಿಮ್ಮ ಜಾಬ್ ಆಗಿರಬಹುದು, ಕೆಲವು ಆರ್ಥಿಕ ಪರಿಸ್ಥಿತಿಗಳಾಗಿರಬಹುದು, ಅದೆಲ್ಲ ಸುಧಾರಿಸಿ ನಿಮಗೆ ಇಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕು ಇದೆ. ಆ ಥರ ನಿಮ್ಗಿಲ್ಲಿ ಕಾರ್ಡ್ಸ್ಗಳು ಬರ್ತಾ ಇದೆ. ಅದಕ್ಕೆ ಮತ್ತೆ ನೋಡೋಣ ನಿಮ್ಮ ಲೈಫಲ್ಲಿ ಏನಾಗಬಹುದು, ಮುಂದೆ ಏನ್ ಬರಬಹುದು. ಇಲ್ಲಿ 9 of cups, 9 of cups, 2 of pentacles, ಮತ್ತೊಂದು 3 of swords. ಮತ್ತೆ ಇಲ್ಲಿ ಸನ್ ಕಾರ್ಡ್ ಬರ್ತಾ ಇದೆ ಬಾಟಮ್ ಆಫ್ ದಿ ಡೆಕ್ ಅಲ್ಲಿ. ಇಲ್ಲಿ ನಿಮ್ಗೆ ಇಲ್ಲಿ ಏನ್ ಹೇಳ್ತಾ ಹೋಗುತ್ತೆ ಆ ಥರ ನೋಡಿದಾಗ ಇಲ್ಲೊಂದು ಹ್ಯಾಪಿನೆಸ್ ಇದೆ ನಿಮ್ಗೆ ಮುಂದೆ. ಇಲ್ಲಿ ಮನಿ ಜಿಗ್ಲಿಂಗ್, ಸ್ವಲ್ಪ ಪ್ರಾಬ್ಲಮ್ಸ್ ಇರೋರು ಅಥವಾ ನಿಮ್ಮ ರಿಲೇಶನ್ಶಿಪ್ ನಲ್ಲಿ ಡೌಟ್ಸ್ ಇದ್ರೆ ಇಲ್ಲೊಂದು ಡಿಸಪಾಯಿಂಟ್ಮೆಂಟ್ ತೋರಿಸ್ತಾ ಇದೆ. ಕೆಲವರು ಇಲ್ಲಿ ಬ್ರೇಕಪ್ ಆಗಿರಬಹುದು, ನೋ ಕಾಂಟ್ಯಾಕ್ಟ್ ಅಲ್ಲಿ ಇರಬಹುದು, ಕೆಲವು ನಿಮ್ಮ ಸಂಬಂಧಗಳಲ್ಲಿ ಅನುಮಾನಗಳಿರಬಹುದು. ಅವ್ರಿಗಿಲ್ಲಿ ಏನ್ ಹೇಳುತ್ತೆ ನೋಡೋಣ. ನಿಮ್ಮ ಸಂಬಂಧದಲ್ಲಿ ಡಿಸಪಾಯಿಂಟ್ಮೆಂಟ್ಸು ಯಾಕಾಗಿದೆ, ನೋ ಕಾಂಟ್ಯಾಕ್ಟ್ ಅಲ್ಲಿ ಯಾಕಿದ್ದೀರಾ, ತುಂಬಾ ಯೋಚನೆಗಳಿದೆ. 10 of cups, 7 of swords,
ಏಸ್ ಆಫ್ ಪೆಂಟಿಕಲ್ಸ್. ಇಲ್ಲ ಆ ಥರ ನೋಡಿದಾಗ ತುಂಬ ಗಿಲ್ಟ್ ಇದೆ, ಯೋಚನೆಗಳಿದೆ. ಕೆಲವು ಯಾವುದೋ ಒಂದು ಸಮಸ್ಯೆಗೆ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಕೆಲವು ಜಗಳಗಳಾಗಿರಬಹುದು. ಗಿಲ್ಟ್ ಫೀಲಿಂಗ್ ಇದೆ, ಅಂದರೆ ಪಶ್ಚಾತ್ತಾಪ, ನಾನು ಹೀಗೆ ಮಾಡಬಾರ್ದಿತ್ತು ಅನ್ನೋ ಯೋಚನೆ ಇದೆ. ಕೆಲವು ಜಗಳಗಳು ಮಾಡ್ಕೊಂಡಿದ್ದೀರಾ. ಇಲ್ಲಿ ಇಬ್ಬರಲ್ಲೂ ಬೇಜಾರಿದೆ. ಆ ಕಹಿ ನೆನಪುಗಳು ಮತ್ತೆ ಮತ್ತೆ ನಿಮಗೆ ಕಾಡ್ತಾ ಇದೆ. ಆದರೆ ಇಲ್ಲಿ 10 ಆಫ್ ಕಪ್ಸ್, 10 ಯಾವಾಗನೂ ಒಂದು ಕಂಪ್ಲೀಷನ್ ತೋರಿಸುತ್ತೆ. ಇಲ್ಲಿ ಮತ್ತೆ ಇಬ್ರು ಒಟ್ಟಿಗೆ ಸೇರ್ತೀರಾ. ಇದು ಸ್ವಲ್ಪ ಟೈಮ್ ಅಷ್ಟೇ. ನಿಮ್ಮ ಸಮಸ್ಯೆಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಯಾವುದೇ ಕಾರಣಕ್ಕಾಗಿರಬಹುದು. ಇಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ಗಾಗಿನೂ ಇರಬಹುದು, ಜಾಬ್ ಇಲ್ದಿರಬಹುದು. ಆದರೆ ಇಲ್ಲಿ ಏಸ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಹಾಗಾಗಿ ಆದಷ್ಟು ನಿಮ್ಮ ಸಮಸ್ಯೆಗಳು ಕಡಿಮೆ ಆಗುತ್ತೆ ಅನ್ನೋದು ಬರ್ತಾ ಇದೆ. ಇಲ್ಲಿ ಯಾವುದೇ ವಿಷಯಕ್ಕಾಗಿರಬಹುದು, ನಿಮ್ಗಿಲ್ಲೊಂದು ಅಬಂಡೆನ್ಸ್ ಇದೆ. ಕೆಲವು ಪ್ರಾಬ್ಲಮ್ಸ್ಗಳೆಲ್ಲ ಬರೋ ದಿವಸಗಳಲ್ಲಿ ಸಾಲ್ವ್ ಆಗುತ್ತೆ. ನಿಮಗೆ ಬ್ರೇಕಪ್ ಆಗಿರಬಹುದು, ಡಿಸಪಾಯಿಂಟ್ಮೆಂಟ್ಸ್ ಇರಬಹುದು, ಅದೆಲ್ಲ ಸಾಲ್ವ್ ಆಗ್ತಾ ಹೋಗುತ್ತೆ ಅನ್ನೋದು ಬರ್ತಾ ಇದೆ. ಮ್ಯಾನ್ ಹೋಲ್ಡಿಂಗ್ ಎ ಹಾರ್ಟ್ ನೋಡಿದ್ರ. ಇನ್ನೊಂದು ತೆಗೆಯೋಣ. ಮ್ಯಾನ್ ಹೋಲ್ಡಿಂಗ್ ಎ ಕಾಯಿನ್. ವಾವ್. ಫೈನಾನ್ಷಿಯಲ್ ಕನ್ಸ್ಟ್ರೈನ್ಸ್. ಕೆಲವು ನಿಮ್ಮ ಸಮಸ್ಯೆಗಳು ಆರ್ಥಿಕ ಪರಿಸ್ಥಿತಿಗೋಸ್ಕರ ಇರಬಹುದು. ಆ ನಿಮ್ಮ ಪರ್ಸನ್ಗೆ ಜಾಬ್ ಇಲ್ದಿರಬಹುದು, ಅಥವಾ ಅವರ ಬಿಸ್ನೆಸ್ ಸರಿಯಾಗಿ ನಡೀತಾ ಇಲ್ದಿರಬಹುದು. ಯಾವುದು ನಿಮ್ದು ನೋ ಕಾಂಟ್ಯಾಕ್ಟ್ ಅಲ್ಲಿ ಇತ್ತು, ಡಿಸಪಾಯಿಂಟ್ಮೆಂಟ್ಸ್ ಇತ್ತು. ಇಲ್ಲಿ ಮ್ಯಾನ್ ಹೋಲ್ಡಿಂಗ್ ಎ ಹಾರ್ಟ್, ಮ್ಯಾನ್ ಹೋಲ್ಡಿಂಗ್ ಎ ಕಾಯಿನ್. ಅವರಿಗೊಂದು ಕೆಲಸ ಸಿಕ್ಕಿ ನಿಮ್ಮನ್ನ ಮತ್ತೆ ಮಾತಾಡಿಸ್ತಾರೆ ಅವರು. ಇಲ್ಲಿ 10 ಆಫ್ ಕಪ್ಸ್ ನಾನು ಮೊದಲೇ ಹೇಳಿದೆ. ಮತ್ತೆ ನೀವಿಬ್ರು ಒಟ್ಟಿಗೆ ಸೇರ್ತೀರಾ ಅನ್ನೋದು ಬರ್ತಾ ಇದೆ. ಅವ್ರ ಪರಿಸ್ಥಿತಿ ಬರುವ ದಿವಸಗಳಲ್ಲಿ ಸುಧಾರಿಸಿ ಮತ್ತೆ ನೀವಿಬ್ರು ಒಟ್ಟಿಗೆ ಸೇರ್ತೀರಾ. ಮ್ಯಾನ್ ಹೋಲ್ಡಿಂಗ್ ಎ ಹಾರ್ಟ್. ಯೂನಿಟಿ ನೋಡಿದ್ರಾ. ಹಾಗೆ ಒಳ್ಳೆ ಕಾರ್ಡ್ಸ್ ಬರ್ತಾ ಇದೆ. ಇಲ್ಲಿ ಪಾಸ್ಟ್, ಎಕ್ಸ್ಪ್ರೆಷನ್, ಬಾಟಮ್ ಆಫ್ ದಿ ಡೆಕ್, ಎಲಿವೇಶನ್. ಇಲ್ಲಿ ನಿಮ್ಮ ಸಂಬಂಧ ಒಂದು ಎತ್ತರಕ್ಕೆ ಹೋಗುತ್ತೆ. ಎಲಿವೇಶನ್ ಅಂದ್ರೆ ಅಂದ್ರೆ ಅವರ ಸಮಸ್ಯೆಗಳು ಏನೇ ಇರಬಹುದು, ಯಾವ ವಿಷಯಕ್ಕೋಸ್ಕರ ಇಲ್ಲಿ ನಿಮ್ಮಿಬ್ಬರಲ್ಲಿ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರಿ, ಡಿಸಪಾಯಿಂಟ್ಮೆಂಟ್ಸ್ ಇತ್ತು, ಅದು ಮುಂದೆ ಒಂದು ಸರಿಯಾಗುತ್ತೆ. ಎಲಿವೇಶನ್. ಆ ನಿಮ್ಮ ಪರ್ಸನ್ಗೆ ಒಂದು ಜಾಬ್ ಆಗ್ಬೋದು. ಆ ಸಮಸ್ಯೆಗಳೆಲ್ಲ ಕಡಿಮೆ ಆಗಿ ನಿಮ್ಮ ಸಂಬಂಧ ಮುಂದುವರಿಯುತ್ತೆ ಅನ್ನೋದು ಬರ್ತಾ ಇದೆ. ಯೂನಿಟಿ ಇದೆ. ಪಾಸ್ಟ್, ಹಳೇದೆಲ್ಲ ಮರೆತು ಎಕ್ಸ್ಪ್ರೆಸ್ ಮಾಡ್ತಾರೆ ಅವರು ನಿಮಗೆ. ನಿಮ್ಮ ಮುಂದಿನ ಲವ್ ಲೈಫ್ ಆಗಿರಬಹುದು, ಒಂದು ಟ್ರಾನ್ಸ್ಫಾರ್ಮೇಶನ್ ಇದೆ. ಆ ಥರ ನಿಮ್ಗೆ ಇಲ್ಲಿ ಮೆಸೇಜ್ಗಳು ಬರ್ತಾ ಇದೆ. ಕೆಲವು ಫೈನಾನ್ಷಿಯಲ್ ಮ್ಯಾಟರ್ಸ್ಗೋಸ್ಕರ ನೀವು ಜಗಳಗಳು ಮಾಡ್ಕೊಂಡಿರ್ಬೋದು, ಅಥವಾ ಅವ್ರಿಗೆ ಜಾಬ್ ಇಲ್ಲ ಅಂತ ನಿಮ್ಮನ್ನ ನೋ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಟಿರಬಹುದು. ಮೌಂಟೇನ್ ಬರ್ತಾ ಇದೆ. ಮುಂದೆ ನಿಮ್ಮ ಲೈಫಲ್ಲಿ ಇಲ್ಲೊಂದು ಅಬಂಡೆನ್ಸ್ ಇದೆ. ಟ್ರೀ, ಗ್ರೋತ್ ಇದೆ. ಗಾರ್ಡನ್, ಹಾರ್ಟ್, ಮ್ಯಾನ್ ಹೋಲ್ಡಿಂಗ್ ಎ ಹಾರ್ಟ್. ಇಲ್ಲೊಂದು ಹಾರ್ಟ್ ಬರ್ತಾ ಇದೆ ನೋಡಿ. ಮೌಂಟೇನ್, ನಿಮ್ಮ ಕಷ್ಟಗಳೆಲ್ಲ
ಆದಷ್ಟು ಬೇಗ ಕಡಿಮೆ ಆಗುತ್ತೆ ಇಲ್ಲಿ. ಯಾವುದೇ ವಿಷಯಕ್ಕಾಗಿರಬಹುದು, ಜಾಬ್ ಇಲ್ದಿರೋದಾಗ್ಲಿ, ಒಂದು ಬಿಸ್ನೆಸ್ ಸರಿಯಾಗಿ ಇಲ್ದಿರೋದಾಗ್ಲಿ, ಅಥವಾ ನಿಮ್ಮ ಸಂಬಂಧ ಬ್ರೇಕಪ್ ಆಗಿರೋದಾಗ್ಲಿ, ಡಿಸಪಾಯಿಂಟ್ಮೆಂಟ್ಸು ಅದೆಲ್ಲ ಕಡಿಮೆ ಆಗುತ್ತೆ ಇಲ್ಲಿ. ಟ್ರೀ ಯಾವಾಗನೂ ಗ್ರೋತ್ ತೋರಿಸುತ್ತೆ, ಅದೊಂದು ಸಿಂಬಲ್ ಆಫ್ ಗ್ರೋತ್. ಇಲ್ಲಿ ಎಲಿವೇಶನ್ ಇರೋದ್ರಿಂದ ನಿಮ್ಮ ಸಂಬಂಧ ಬೆಳೀತಾ ಹೋಗುತ್ತೆ ಅನ್ನೋ ಒಂದು ಅರ್ಥ ಕೊಡ್ತಾ ಹೋಗುತ್ತೆ ಇಲ್ಲಿ. ಗಾರ್ಡನ್ ಯಾವಾಗನೂ ಹಸಿರಾಗಿ ಕಂಗೊಳಿಸ್ತಾ ಇರುತ್ತೆ. ಅಲ್ಲಿ ಹೋದಾಗ ಯಾವಾಗನೂ ಸಂತೋಷ ಇರುತ್ತೆ. ಹಾಗೆ ನಿಮ್ಮ ಜೀವನದಲ್ಲಿ ಸಂತೋಷ ಇರುತ್ತೆ. ಹಾಗೆ ನಿಮ್ಮ ಜೀವನದಲ್ಲಿ ಸಂತೋಷ, ಖುಷಿ ಇರಲಿ, ಆ ಥರ ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.